ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಪಿಡಿಒ ಅವರನ್ನ ರಾತ್ರಿ 9ರವರೆಗೂ ಓಡಾಡಿಸಿದ ಗ್ರಾಮಸ್ಥರು. ಗ್ರಾಮಸ್ಥರ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾದ ಪಿಡಿಒ ದೊಡ್ಡಯ್ಯ ಸ್ವಾಮಿ. ಎಸ್ ವೀಕ್ಷಕರ, ಮಧುಗಿರಿ ತಾಲೂಕಿನ ಚಿಕ್ಕಮಾಲೂರು ಗ್ರಾಮದಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದ್ದು 15ನೇ ಹಣಕಾಸು ಯೋಜನೆಯ ಹಣ ಹಾಗೂ ನರೇಗಾ ಯೋಜನೆಯ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಕೆಲಸ ಮಾಡಿಸದೆ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ ಚಿಕ್ಕಮಾಲೂರು ಗ್ರಾಮದ ಗ್ರಾಮಸ್ಥರು ರಾತ್ರಿ 9 ಗಂಟೆಯವರೆಗೂ ಪಿಡಿಒ ದೊಡ್ಡಯ್ಯ ಸ್ವಾಮಿ ಅವರನ್ನ ಗ್ರಾಮ ಸಂಚಾರ ಮಾಡಿಸಿದ ಘಟನೆ ಮಧುಗಿರಿ ತಾಲೂಕಿನ ಚಿಕ್ಕಮಾಲೂರು ಗ್ರಾಮದಲ್ಲಿ ನಡೆದಿದೆ. ಹೌದು, ಮಧುಗಿರಿ ತಾಲೂಕಿನ ಚಿಕ್ಕಮಾಲೂರು ಗ್ರಾಮದಲ್ಲಿ ಚರಂಡಿಗಳು ಗಬ್ಬೆದ್ದು ನಾರ್ತಾ ಇವೆ. ರೋಗ ರುಜಿನಗಳು ಬಂದು ಮೃತಪಟ್ಟವರು ಅಂತ್ಯ ಸಂಸ್ಕಾರ ಮಾಡಲು ಸ್ಮಶಾನ ವ್ಯವಸ್ಥೆ ಇಲ್ಲ. ಸ್ಮಶಾನಕ್ಕೆ ಹೋಗಲು ಸೂಕ್ತ ರಸ್ತೆಯೂ ಇಲ್ಲ. ಅಲ್ಲದೆ ಸ್ಮಶಾನದಲ್ಲಿ ಮುಳ್ಳಿನ ಗಿಡಗಳು ತುಂಬಿವೆ. ಹೀಗಾಗಿ ಸ್ಮಶಾನದ ಅಭಿವೃದ್ಧಿಗೆ 15ನೇ ಹಣಕಾಸು ಯೋಜನೆಯಡಿ 50,000 ಹಣ ಬಿಡುಗಡೆ ಮಾಡಲಾಗಿದೆ. ಆದರೆ ಸ್ಮಶಾನ ಅಭಿವೃದ್ಧಿ ಹೆಸರಲ್ಲಿ ಪಿಡಿಒ ಗೋಲ್ಮಾಲ್ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ರು. ಈಗ ನಮ್ದು ಅಭಿಪ್ರಾಯ ಏನಂದ್ರೆ, ಇದು 6 ತಿಂಗಳಾಗಿದೆ ಅಂತ ಕೆಲಸ ಮಾಡಿ, ಯಾವುದು ಇದು ಸ್ಮಶಾನ ಅಭಿವೃದ್ಧಿ ಅಂತ. ಸ್ಮಶಾನ ಅಭಿವೃದ್ಧಿಗೆ ಏನ್ ಮಾಡಿದಾರೆ ಅಂತ 50,000 15 ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದಾರಂತೆ. ಇವಾಗ ಕ್ಲೀನಿಂಗ್ ಮಾಡಿದ್ದಾರೆ. 50,000ಕ್ಕೆ ಇಲ್ಲಿ ಕೆಲಸ ಏನಾಗಿದೆ ಅಂತ ತೋರಿಸಿ ಆ ಕಡೆ ಬೇಕಾದ್ರೆ ನಾವು. ಈಗ ಪಿಡಿಒ ಸಾಹೇಬ್ರು ಇಲ್ಲೇ ಇದಾರೆ, ಅಧ್ಯಕ್ಷರು ಇಲ್ಲೇ ಇದಾರೆ. ಅವ್ರ ಫೀಲ್ಡ್ ಅಲ್ಲಿ ಆಗಿತ್ತು, ಮತ್ತೊಬ್ರು ಫೀಲ್ಡ್ ಅಲ್ಲಿ ಆಗಿದ್ರು, ಇಲ್ಲ ಇವ್ರ ಪಿಡಿಒ ಇದ್ದಾಗ ಆಗಿತ್ತು, ಮತ್ತವ್ರ ಪಿಡಿಒ ಇದ್ದಾಗ ಆಗಿದ್ರು ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಸರ್ ನೀವು ಎಷ್ಟು ವರ್ಷದಿಂದ ಇರೋದು? 3 ವರ್ಷದಿಂದ ಇವ್ರು ಇದಾರೆ, ಪಿಡಿಒ ಸಾಹೇಬ್ರು ಇಲ್ಲೇ ಜೊತೆಲಿದ್ದಾರೆ. ಬಟ್ ಇವ್ರ ಫೀಲ್ಡ್ ಅಲ್ಲಿ ಆಯ್ತು, ಬೇರೆ ಫೀಲ್ಡ್ ಅಲ್ಲಿ ಆಯ್ತು ಗೊತ್ತಿಲ್ಲ. 6 ತಿಂಗಳು ಅಂತ ಹೇಳ್ತಾ ಇದ್ರೆ 6 ತಿಂಗಳು ಆದ್ಮೇಲೆ ಮತ್ತೆ ಇವರೇ ಇರ್ತಾರೆ. ಹೆಚ್ಚು ಕಮ್ಮಿ ಇವ್ರು ಆದಂಗಿಂದ ನೋಡಿ ಸರ್ 6 ತಿಂಗಳು ಆಗಿದೆ ಅಂತ ಕೆಲಸ ಮಾಡಿ. ಆ ರೇಂಜ್ಗೆ ನೋಡಿ, ಕರೆಂಟ್ ಕಂಬಕ್ಕಿಂತ ಉದ್ದಕ್ಕವಾಗಿ ಬೆಳೆದಿದೆ ಅದು. ಕರೆಂಟ್ ಕಂಬದಿಂದ ಮುಂದಕ್ಕೆ ಕೆಲಸ ಮಾಡಿರೋದು ಅಲ್ಲ, ಅವ್ರು ಎಲ್ಲಿಗಿನ ಮಾಡ್ಕೊಳ್ಳಿ, ನಮ್ಗೇನೋ ಇಲ್ಲಿ ಬೇಕಿರೋ ಸ್ಮಶಾನ ಅಭಿವೃದ್ಧಿ ಆದ್ಮೇಲೆ 50,000 ಬಿಲ್ ಮಾಡಿದ್ಮೇಲೆ 15 ಫೈನಾನ್ಸ್ ಅಲ್ಲಿ 50,000 ಬಿಲ್ ಮಾಡಿದ್ದಾರೆ. 15 ಫೈನಾನ್ಸ್ ಅಲ್ಲಿ ಒಬ್ಬ ಮೆಂಬರ್ಗೆ 50,000 ಅಂತ ಕೊಡ್ತಾರೆ ಸರ್. ನಮ್ಮೂರಲ್ಲಿ ಮೆಂಬರ್ ಇರೋದು 4 ಜನ. ಆ 4 ಜನದಲ್ಲಿ ಏನೇನಕ್ಕೆ ಯಾವ್ಯಾವ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಅದು ಯಾವ್ಯಾವ ಫೀಲ್ಡ್ ಅಲ್ಲಿ ಆಗಿದೆ ಅಂತಾನೂ ಗೊತ್ತಿಲ್ಲ. ನಾವು ಆರೋಪ ಮಾಡ್ತಿರೋದು ಈ ತರ ಆಗಿದೆಯಲ್ಲ, ಅಲ್ಲಿ ನಡ್ಕೊ ಬರೋದಕ್ಕೂ ದಾರಿನೂ ಇಲ್ಲ. ಇಬ್ಬರ ಬರೋದಕ್ಕೆ ಜಾಗ ಅವಕಾಶ ಇದೆ. ಅದು ಆ ತರ ಜಾಗಕ್ಕೆ ಅಲ್ಲಿಗೂ ಬೋರ್ಡ್ ಕೊಟ್ಟಿದ್ದಾರೆ, ಅದು ಕೆಲಸ ಆಗಿಲ್ಲ. ಇಲ್ಲಿ ಸ್ಮಶಾನ ಅಭಿವೃದ್ಧಿ ಅಂತ ಮಾಡಿದ್ರೆ, ಜಂಗ ಕ್ಲೀನಿಂಗ್ ಅಂತ ಅದನ್ನು ಕೆಲಸ ಮಾಡಿಲ್ಲ. ಅದಕ್ಕೆ ಇದಕ್ಕೆ ಏನ್ ತರ ಕೆಲಸ ಮಾಡಿದ್ರೆ, ಯಾವ ತರ ಬಿಲ್ ಮಾಡಿದ್ರೆ ಅದಕ್ಕೆ ನಾವು ಅಧ್ಯಕ್ಷನ ಪಿಡಿಒನ ಕೇಳ್ತಾ ಇದೀವಿ. ಏನಾಗಿದೆ, ಎತ್ತಾಗಿದೆ ಬಿಲ್, ಯಾಕೆ ಏನು ಎತ್ತ ಅಂತ. ಇದೊಂದು ಬಿಲ್ಲು, ಮತ್ತೆ ಈ ರೋಡಿಂದ ಒಂದು ಬಿಲ್ಲು, ಸ್ಮಶಾನ ಅಭಿವೃದ್ಧಿದೊಂದು ಬಿಲ್ ಮಾಡಿದ್ರೆ, ಬಟ್ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಸ್ಮಶಾನದ್ದು. ಮತ್ತೆ ರೋಡಿಂದು ಒಂದು ಆಗಿದೆ ಅಂತ ಹೇಳ್ತಾ ಇದ್ರೆ, ಬಟ್ ಅದು ಆಗಿದೆ ಇಲ್ವೋ ನಮಗೂ ಗೊತ್ತಿಲ್ಲ. ಒಬ್ಬರು ಮಾತ್ರ ಓಡಾಡಕ್ ಆಗ್ತಿದೆ ಅಷ್ಟೇ. 1 ವರ್ಷದ ಮೇಲಿಂದಾನು ಹೇಳ್ತಾ ಇದೀವಿ. ಮೊನ್ನೆ ನಮ್ಮ ಊರಲ್ಲಿ ಯಾರೋ ಒಬ್ರು ಡೆತ್ ಆದ್ರು, ಯಾರೋ ದೊಡ್ಡಮಳೂರು ಗ್ರಾಮ ಪಂಚಾಯತಿ ಸಿಒ ಅವರು ಸುರೇಶ್ ಅಂತ. ಅವ್ರು ಇದಕ್ಕೆ ದೊಡ್ಡಮಳೂರು ಪಂಚಾಯತಿ ಅವ್ರು ಕೆಲಸ ಮಾಡಿರೋರು, ಅವರು ಬಂದ್ರು. ನಮ್ಮೂರಲ್ಲಿ ಕೆಲಸ ಮಾಡಿರೋರು ಅವರು ಬಂದಿದ್ರು. ಎಲ್ಲರೂ ನೋಡಿದ್ರು, ಏನ್ ಈ ರೋಡ್ ಹಿಂಗಿದೆ, ಅವರು ಎಲ್ಲ ಹೇಳಿ ಹೋದ್ರು, ಈ ತರ ರೋಡ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಇದು ಆಗಿಲ್ಲ, ಅದು ಆಗಿಲ್ಲ. ಅದಕ್ಕೆ ಇದೊಂದು, ಮತ್ತೆ ರೋಡಿಂದೊಂದು, ಈ ರೋಡ್ದು, ಸ್ಮಶಾನದ್ದು, ಮತ್ತೆ ಟ್ಯಾಂಕ್ಗಳದೊಂದು ಕ್ಲೀನಿಂಗ್, ಯಾವ 3ಕ್ಕೂ ಆಗಿಲ್ಲ. ಬಟ್ ಬಿಲ್ ಆಗಿದಾವೆ ಅಂತ ಹೇಳ್ತಾ ಇದಾರೆ. ಅದ್ ಯಾವ ತರ ಬಿಲ್ ಮಾಡಿದ್ರು, ಏನ್ ಮಾಡಿದ್ರು ಅಂತ ನಮ್ಗೆ ಮಾಹಿತಿ ಬೇಕು. ಈ ವಿಚಾರದಲ್ಲಿ ನಾವು ಕೇಳ್ಕೊಂತ ಇರೋದು ಅಷ್ಟು ಬಿಟ್ಟರೆ ಇನ್ನೇನೇ ಇದ್ರು ಅವ್ರ ಪಿಡಿಒ ಸಾಹೇಬ್ರಾಗ್ಲಿ, ಅಧ್ಯಕ್ಷ ಆಗ್ಲಿ, ಇನ್ನೊಬ್ರು ಹಳೆಬ್ರಾಗ್ಲಿ, ಹೊಸಬ್ರಾಗ್ಲಿ ಯಾರಾದ್ರೂ ಮಾಹಿತಿ ಕೊಡ್ಬೇಕು ನಮ್ಗೆ. ಈ ತರ ನಾವು ಕೇಳ್ಕೊಂತ ಇದೀವಿ ಅಷ್ಟೇ ಸರ್. ನೋಡಿ, ನೀವು ಕೆಲಸ ಫಸ್ಟ್ ನಾನು ಹೇಳಿದೀನಿ, ಬಟ್ ನೀವು ನೋಡಿ ವಿಡಿಯೋ ನೋಡಿ, ಕೆಲಸ ಮಾಡಿರೋದ್ರಲ್ಲಿ ಏನೈತೆ, ನಾವ್ ಹೇಳಿರೋದ್ರಲ್ಲಿ ತಪ್ಪಾಯ್ತಾ ಇಲ್ಲ ಸುಳ್ಳಾಯ್ತಾ, ಏನು ಎತ್ತ ಅಂತ ನೀವು ನೋಡ್ಬೇಕು. ಅದಕ್ಕೆ ಏನ್ ಕೆಲಸ ಆಗೈತಿ, ಎತ್ತ ಅಂತ ಏನು ಎತ್ತ ಅಂತ ಅವ್ರ ಪಿಡಿಒನ ಕೇಳಬೇಕು. ಇನ್ನು ಚಿಕ್ಕಮಾಲೂರು ಗ್ರಾಮದಲ್ಲಿ ಸ್ವಚ್ಛತೆ ಎಂಬುದು ಮಾಯವಾಗಿದ್ದು, ಕನಿಷ್ಠ ಮೂಲಭೂತ ಸೌಕರ್ಯವೂ ಇಲ್ಲವಾಗಿದೆ. ಗ್ರಾಮಕ್ಕೆ ಕನಿಷ್ಠ ನೀರು, ಬೆಳಕು, ಸ್ವಚ್ಛತೆ ಕಾಪಾಡಲು ವಿಫಲವಾದ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧಿಕಾರಿಗಳನ್ನ ಗ್ರಾಮಸ್ಥರು ಪಿಡಿಒಗೆ ರಾತ್ರಿ 9 ಗಂಟೆಯವರೆಗೆ ಗ್ರಾಮ ಸಂಚಾರ ಮಾಡಿಸಿ ಗ್ರಾಮದ ಸಮಸ್ಯೆಗಳನ್ನ ಕಣ್ಣಿಗೆ ಕುಕ್ಕುವಂತೆ ತೋರಿಸಿದ್ದಾರೆ. ಈ ವೇಳೆ ಸಾರ್ವಜನಿಕರು ಸ್ಮಶಾನದ ಅಭಿವೃದ್ಧಿ ಹೆಸರಲ್ಲಿ ಗೋಲ್ಮಾಲ್ ಮಾಡಿದ್ದು, ಕಾಮಗಾರಿ ಹೆಸರಲ್ಲಿ ಬಿಲ್ ಅಪ್ರೂವಲ್ ಮಾಡಲು ಯತ್ನ ನಡೆದಿದೆ ಎಂದು ಗ್ರಾಮಸ್ಥರ ಪ್ರಶ್ನೆಗೆ ಪಿಡಿಒ ಕಕ್ಕಾಬಿಕ್ಕಿಯಾದ್ರು. 15ನೇ ಹಣಕಾಸು ಯೋಜನೆಯಡಿ ಸಾರ್ವಜನಿಕ ಸ್ಮಶಾನ ಸ್ವಚ್ಛತೆ ಮಾಡಲಾಗಿತ್ತು. ಮಳೆಯಾದ ಪರಿಣಾಮ ಗಿಡ ಮರಗಳು ಬೆಳೆದುಕೊಂಡಿವೆ.
ಸ್ಮಶಾನಕ್ಕೆ ಸೂಕ್ತ ರಸ್ತೆ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಪಿಡಿಒ ಉತ್ತರಿಸಿದ್ರು. ಹಿಂದೆ 6 ತಿಂಗಳ ಮೇಲಾಗಿದೆ ಸರ್ ಕೆಲಸ ಮಾಡಿಸಿ. ಅವಾಗೆಲ್ಲ ಕೆಲಸ ಮಾಡೋದು ನಾನೇ ಬಂದು ನೋಡಿದ್ದೀನಿ. ಬಂದು ನೋಡಿದಾಗ ಎಲ್ಲ ಜಂಗಲೆಲ್ಲ ತೆಗೆದು ಎಲ್ಲ ಒಂದು ಕಡೆ ಹಾಕಿ ಅದಕ್ಕೆಲ್ಲ ಇದನ್ನ ಬೆಂಕಿ ಹಚ್ಚಿ ಇದು ಮಾಡಿದ್ದಾರೆ. ಆದ್ರೂ ಈಗ ಒಂದು 6 ತಿಂಗಳಾದ್ಮೇಲೆ ಈ ಥರ ಎಲ್ಲ 15 ಫೈನಾನ್ಸಲ್ಲಿ 50,000 ಸರ್ 50,000ದಲ್ಲಿ ಕೆಲಸ ಮಾಡಿಸಿದ್ವಿ. ಅದೇ ಜಂಗಲ್ ಕ್ಲೀನಿಂಗ್ ಒಂದು ಮಾಡಿಸಿದ್ವಿ ಸರ್. ಎಲ್ಲ ಸುತ್ತ ಎಲ್ಲ ಬೆಳ್ಕೊಂಡಿತ್ತಲ್ಲ ಸರ್, ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಅದನ್ನ ಅಭಿವೃದ್ಧಿ ಏನು ಸ್ಮಶಾನದಲ್ಲಿ ಜಂಗಲ್ ಕ್ಲೀನಿಂಗ್ ಅಂತ ಹಾಕಿದ್ದು ಅದು ಮಾಡಿದ್ದಾರೆ ಸರ್, ಕೆಲಸ ಆಗಿದೆ. ಬಟ್ 6 ತಿಂಗಳಾದ್ಮೇಲೆ ಇವೆಲ್ಲ ಗಿಡಗಳು ಬೆಳ್ಕೊಂಡಿದೆ, ಮಳೆ ಬಂದು ಬೆಳ್ಕೊಂಡಿದೆ. ಆದ್ರೂ ಮಾಡ್ಸೋಣ, ಇನ್ನೂ ಒಂದ್ಸಲ ಮಾಡ್ಸೋಣ ಸರ್. NREG ರೋಡ್ ಇಲ್ಲಿ ನಾವು ಮಾಡ್ಸಿಲ್ಲ ಸರ್, ನಾವು ಬಂದಾಗ ಮಾಡ್ಸಿಲ್ಲ ಸರ್. ಮಾಡಿಸ್ಬೇಕು, ಮಾಡಿಸಿ ಸದ್ಯಕ್ಕೆ ನಾನು ಬಂದ್ಮೇಲೆ ಮಾಡಿಸಿಲ್ಲ ಸರ್. ಅದು 3 ವರ್ಷ ಆಯ್ತು ಸರ್. ಮಾಡಿದೀವಿ, ರೋಡ್ ಮಾಡಿಲ್ಲ. ನಾನು ಸಿಕ್ಕಾಪಟ್ಟೆ ಕೇಳ್ಕೊಂಡಿದೀವಿ, ಬಂದ್ ನೋಡ್ತೀವಿ. 3 ವರ್ಷದಿಂದ ಬಂದ್ ಕೇಳ್ಕೊಂಡಿರೋದು ನಾವು. ಸಸಿ ನೆಟ್ಟಿದ್ದು ಸರ್, ಅದು ಗಿಡ ಬೆಳೆದಿಲ್ಲ ಅನ್ಬಿಟ್ಟು ನಾವೇನು ಮಾಡಕ್ ಹೋಗಿಲ್ಲ ಸರ್. ಅದು ಬೋರ್ಡ್ ಕಟ್ಸಕ್ಕಿಂತ ಮುಂಚೆ ಗಿಡಗಳು ಹಾಕಿದ್ದು, ಗಿಡದಿಂದ ಫ್ರೀಯಾಗಿ ಸಸಿ ತಂದು ಹಾಕ್ಸಿದ್ದು. ಯಾವಾಗ ಸಸಿಗಳು ಇದಾಗ್ಲಿಲ್ವೋ ನಾವು ಅದಕ್ಕೆ ಬೋರ್ಡ್ ಏನು ಕಟ್ಸಿರ್ಲಿಲ್ಲ ಸರ್. ಅರಣ್ಯ ಇಲಾಖೆಯಿಂದ ಕೊಟ್ಟಾಗ ಗಿಡಗಳನ್ನ ನೆಡೆಸ್ತಾವ ಅಲ್ಲ, ಆತರ ಏನಿಲ್ಲ. ಮಾಡ್ಬೇಕಾಗಿತ್ತು, ಗಿಡ ಯಾವಾಗ ಬೆಳಿಲಿಲ್ವೋ ಸರ್ ಬೋರ್ಡ್ ಕಟ್ಟಬೇಕಾಗಿತ್ತು ಸರ್. ಅದ ಇವು ಫಸ್ಟ್ ಸಸಿಗಳು ನೆಟ್ಬಿಟ್ವಿ. ಅದೇ NREG ನಮ್ಮ ಇಂಜಿನಿಯರ್ ಬಂದು ಅದೆಲ್ಲ ನೋಡಿ ಇದು ಮಾಡಿಸ್ತೀವಿ ಅಂತ ಹೇಳಿದ್ರು. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಇಂಜಿನಿಯರ್ ಇರ್ತಾರೆ, ಬಂದು ಮಾಡಿಸ್ತೀನಿ ಅಂತ ಹೇಳಿ. ಅದು NREG ಮಾಡಿಕೊಡಿ ಅಂತ ಆಮೇಲೆ ಹೇಳಿದ್ದು ಸರ್. ಮುಂಚೆ ನಾವು ಫ್ರೀಯಾಗಿ ಸಸಿಗಳು ಕೊಟ್ಟಾಗ ನೆಡ್ಸ್ಬಿಟ್ವಿ, ಸ್ಮಶಾನದಲ್ಲಿ ನೆಡ್ಸಿದ್ವಿ, ಸರ್ಕಾರಿ ಶಾಲೆ ಹತ್ರ ನೆಡ್ಸಿದ್ವಿ, ಎಲ್ಲ ನೆಡ್ಸಿದ್ವಿ. ಎಲ್ಲೇ ಬಿಲ್ ಮಾಡಿಕೊಡಿ ಅಂತ ಅಂದ್ರು. ಯಾವಾಗ ಮೇಲಧಿಕಾರಿಗಳು ಹೇಳಿದಾಗ ಯಾರಿಗೆ ಬಿಲ್ ಮಾಡಿಕೊಡಿ ಅಂತ ಹೇಳಿದ್ರು? ಅದೇ ಗಿಡ ನೆಟ್ಟವ್ರಿಗೆ. ಯಾರು ಗಿಡ ನೆಟ್ಟಿದ್ದು ಸರ್? ಗಿಡ ನೆಟ್ಟವ್ರು ರಾಮಕೃಷ್ಣಪ್ಪ ಅನ್ನೋರ್ ಕೈ ಎಲ್ಲ ಗುಂಡಿ ಹೊಡ್ಸಿ ಗಿಡ ನೆಡ್ಸಿದ್ವಿ. ಮೇಲಧಿಕಾರಿ ಯಾರು ಸರ್ ನಿಮ್ಗೆ ಹೇಳಿದ್ದು? ಅಲ್ಲ, ಈಗ ನಮ್ಮ ಮೇಲಧಿಕಾರಿಗಳು ಅಂದ್ರೆ ಇವ ಬರ್ತಾರೆ, AD ಅಸಿಸ್ಟೆಂಟ್ ಅಲ್ಲ, ಈಗ ಅಸಿಸ್ಟೆಂಟ್ ಡೈರೆಕ್ಟ್ರು ಸರ್. ಅವ್ರ ಹೆಸರು ರಾಮಣ್ಣ ದೊಡ್ಡಮನಿ ಅಂತ. ಈಗ ಸರ್ಕಾರಿ ಶಾಲೆಗೆ ಆಗಲಿ, ಸ್ಮಶಾನಕ್ಕಾಗಲಿ ಫಸ್ಟ್ ನಾವು ಅರಣ್ಯ ಇಲಾಖೆಯಿಂದ ಗಿಡಗಳು ನೆಟ್ಬಿಡಿ, ಯಾಕಂದ್ರೆ ಮಳೆಗಾಲದಲ್ಲಿ ನೆಟ್ಬಿಡ್ಬೇಕು. ಹಾಗಾಗಿ ತುರ್ತಾಗಿ ನೆಟ್ಬಿಡಿ ಅಂತ ಹೇಳಿದಾಗ ನೆಟ್ಸಿದ್ವಿ ಸರ್. ಆಮೇಲೆ ಲಾಸ್ಟ್ಗೆ ಅವರು ಬಿಲ್ಗಳು ಮಾಡಿಕೊಡಿ ಅಂದಾಗ ಇಲ್ಲಿ ಬಂದು ನಾವು ಒಂದ್ಸರಿ ಟ್ಯಾಂಕರಲ್ಲಿ ನೀರೆಲ್ಲ ಒಡ್ಸಿದ್ವಿ. ಒಟ್ನಲ್ಲಿ ಗ್ರಾಮಸ್ಥರು ಮಾಡಿದ ಕೆಲಸದಿಂದಾಗಿ ಪಿಡಿಒ ಇಡೀ ಗ್ರಾಮವನ್ನ ಸಂಚಾರ ಮಾಡುವಂತೆ ಮಾಡಿದ್ದು, ಗ್ರಾಮದಲ್ಲಿದ್ದ ಸಮಸ್ಯೆಗಳನ್ನ ಕಣ್ಣಾರೆ ಕಾಣುವಂತೆ ಮಾಡಿದ್ದಾರೆ. ಗ್ರಾಮಸ್ಥರು ತರಾಟೆ ತೆಗೆದುಕೊಂಡ ಬಳಿಕವಾದರೂ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.